ಶಿವಮೊಗ್ಗ ಲಯನ್ಸ್ ತಂಡದ ಇಬ್ಬರು ಸೂಪರ್ ಸ್ಟಾರ್ ಬೌಲರ್ಗಳು ಇವತ್ತು ನನ್ನ ಜೊತೆಲಿದ್ದಾರೆ. ಸೊ ಅವರು ಮಹಾರಾಜ T20 ಟ್ರೋಫಿಗೆ ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನೀಗ ಶರತ್ ಎಚ್ ಎಸ್ ಅವರ ಜೊತೆ ಮಾತಾಡ್ತೀನಿ. ಶರತ್, ಹೇಗಿದೆ ಪ್ರಿಪರೇಷನ್? ಚೆನ್ನಾಗಿ ನಡೀತಾ ಇದೆ ಸರ್. ಇದಕ್ಕೆ ಮುಂಚೆ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ OSR ಟೂರ್ನಮೆಂಟ್ ಕೂಡ ಇತ್ತು, ಅದರಲ್ಲೂ ಕೂಡ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ, ಕ್ವಾಲಿಫಿಕೇಷನ್ ಕೂಡ ಆಗಿದ್ದೀವಿ. ಸೊ ಈ ಟೂರ್ನಮೆಂಟ್ ಪ್ರಿಪ್ರೇಷನ್ ಖಂಡಿತ ಇದ್ದೆ. ಆಲ್ಮೋಸ್ಟ್ 1 ವೀಕಿಂದ ಒಳ್ಳೆ ಪ್ರಿಪ್ರೇಷನ್ ನಡೀತಾ ಇದೆ. ಒಳ್ಳೆ ಯಂಗ್ಸ್ಟರ್ಸ್ಗಳಿದ್ದಾರೆ ಟೀಮಲ್ಲಿ. ಸೀನಿಯರ್ ಜೊತೆಗೆ ಯಂಗ್ಸ್ಟರ್ಸ್ ಇದ್ದಾಗ ನಮಗೊಂದು ಒಳ್ಳೆ ಹುಮ್ಮಸ್ ಇರುತ್ತೆ. ಸೊ ಅದೇ ರೀತಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಸರ್. ಕೌಶಿಕ್, ಏನಂದ್ರೆ ಇಬ್ಬರು ಸೂಪರ್ ಸ್ಟಾರ್ ಪೇಸರ್ಸ್ ಒಂದೇ ಟೀಮಲ್ಲಿರೋದು. ಸೊ ಡೆಫಿನೆಟ್ಲಿ ಟೀಮ್ಗೆ ಒಂದು ಬಿಗ್ ಅಡ್ವಾಂಟೇಜ್ ಅಲ್ವಾ? ಡೆಫಿನೆಟ್ಲಿ ಸರ್, ನಮ್ಮದು ಸ್ಟ್ರಾಟಜಿ ಕೂಡ ಅದೇ ಇತ್ತು. ಲಾಸ್ಟ್ ಇಯರ್ ಕೂಡ ಜೊತೆಗೆ ಆಡಿದ್ವಿ. ಈ ವರ್ಷನೂ ಚೆನ್ನಾಗಿ ಬರುತ್ತೆ ಅಂತ ಹೋಪ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಒಂದು ಒಳ್ಳೆ ಟೀಮ್ ಆಗಿ ಮೂಡಿ ಬರ್ತದೆ. ನಮ್ಮದು 7 to 8 days ಒಳ್ಳೆ ಪ್ರಾಕ್ಟೀಸ್ ಕೂಡ ಆಯಿತು. 2 ಪ್ರಾಕ್ಟೀಸ್ ಮ್ಯಾಚಸ್ ಆಡಿದ್ವಿ. ಅದಕ್ಕಿಂತ ಮುಂಚೆ YSR T20 ಲೀಗಲ್ಲೂ ಚೆನ್ನಾಗಿ ಮಾಡಿದ್ದೀವಿ ಎಲ್ಲರೂ. ಸೊ ಆ್ಯಸ್ ಎ ಟೀಮ್ ಚೆನ್ನಾಗಿ ಬರಬೇಕು ಅಂತ ಹೋಪ್ ಮಾಡ್ತಾ ಇದ್ದೀವಿ. ನಮ್ಮ ಕೋಚಸ್ ಇದ್ದಾರೆ, ಸಪೋರ್ಟ್ ಸ್ಟಾಫ್ ಇದ್ದಾರೆ, ಎಲ್ಲರೂ ಹೆಲ್ಪ್ ಮಾಡೋಕ್ಕೆ. ಪ್ರಾಬ್ಲಿ ಲಾಸ್ಟ್ ಸೆಷನ್ ಇವತ್ತು KSCL ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂಡರ್ ಲೈಟ್ಸ್. ಸೊ ಎಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದು ಒಳ್ಳೆ ಪ್ರಾಕ್ಟೀಸ್ ಮಾಡಿ ವಾಪಸ್ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಶರತ್, ಏನಂದ್ರೆ T20 ಗೇಮ್ ಅಂದರೆ ಯಂಗ್ಸ್ಟರ್ಸ್ ಗೇಮ್ ಅಂತಾರೆ, ಜೊತೆಗೆ ಬ್ಯಾಟ್ಸ್ಮನ್ಸ್ ಗೇಮ್ ಅಂತಾರೆ. ಸೊ ಇಲ್ಲಿ ಬೌಲರ್ಸ್ಗೆ ಎಷ್ಟು ಚಾಲೆಂಜ್ ಆಗಿರುತ್ತೆ? ಸೊ T20 ಅಂದರೆ ಯಂಗ್ಸ್ಟರ್ಸು ಸೀನಿಯರ್ ಅಂತ ಬರೋದಿಲ್ಲ. ಇಟ್ಸ್ ಆ ಪರ್ಟಿಕ್ಯುಲರ್ ಡೇಲಿ ನಾವು ಯಾವ ಪರ್ಫಾರ್ಮ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಡೇ ಬ್ಯಾಡ್ ಡೇ ಇರುತ್ತೆ, ಕೆಲವು ಡೇ ಒಳ್ಳೆ ಡೇನೂ ಆಗಿರುತ್ತೆ. ನೀವು ಒಳ್ಳೆ ಬೌಲಿಂಗ್ ಮಾಡ್ಬೋದು, ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು. ಆ ಪ್ರೆಸೆಂಟ್ ಡೇಲಿ ನಾವು ಯಾವ ಥರ ಪ್ಲಾನ್ ಮಾಡ್ಕೊಂಡು ಬರ್ತೀವಿ, ಸಿಚುವೇಶನ್ ತಕ್ಕನಾಗ ಯಾವ ರೀತಿ ಅಡಾಪ್ಟ್ ಆಗ್ತೀವಿ, ಅದು ಇಂಪಾರ್ಟೆಂಟ್ ಇರುತ್ತೆ. ಹೌದು, ಕೆಲವು ಟೈಮಲ್ಲಿ ಯಂಗ್ಸ್ಟರ್ಸ್ ಅಂತ ನೀವು ಹೇಳೋಕ್ಕಾಗೋದಿಲ್ಲ. ಎಲ್ಲರೂ ಯಂಗ್ಸ್ಟರ್ಸ್ ಅಂದರೆ ಈಗ ಸೀನಿಯರ್ಸ್ ಅಂದರೆ ಸೀನಿಯರ್ಸ್ ಬಿಟ್ಬಿಡ್ತೀವಿ, ಬಿಡೋಕ್ಕಾಗೋದಿಲ್ಲ. ಈಗ ಸೀನಿಯರ್ಸ್ ನಾವು ಯಂಗ್ಸ್ಟರ್ಸಿಂದ ಆಡ್ಕೊಂಡು ಬಂದು ನಾವು ಎಕ್ಸ್ಪೀರಿಯನ್ಸ್ ಆಗಿ ನಾವು ಸೀನಿಯರ್ಸ್ ಆಗಿರೋದು. ಸೊ ಖಂಡಿತ ನಮ್ಮಲ್ಲಿರೋ ಒಂದು ಇನ್ಪುಟ್ಸ್ಗಳನ್ನು ಕೂಡ ಖಂಡಿತ ಶೇರ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಅವ್ರಿಗೂ ಕೂಡ ಹೊಸ ಒಂದು ವೇದಿಕೆ ಇರುತ್ತೆ. ಇಲ್ಲಿ ಬಂದು ಆಡೋದಕ್ಕೆ ಅವ್ರಿಗೂ ಕೂಡ ಸ್ವಲ್ಪ ನರ್ವಸ್ ಅಂತ ಇದ್ದೇ ಇರುತ್ತೆ. ಅದನ್ನು ಹೇಳಬೇಕು ಅಂದರೆ ನಾವು ಸೀನಿಯರ್ ಆಗಿ ನಾನಾಗಿರೋ ಕೌಶಿಕ್ ಇರೋದು, ಕೋಚಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಸ್ವಲ್ಪ ಸಪೋರ್ಟ್ ಮಾಡಬೇಕಾಗುತ್ತೆ. ಟೀಮ್ ನೋಡಿದ್ರೆ ಸ್ವಲ್ಪ ಸಿಕ್ಕಾಪಡೆ ಚೆನ್ನಾಗಿದೆ. ಖಂಡಿತ ಒಂದು ಒಳ್ಳೆ ಹುಮ್ಮಸ್ ಅಂತ ತೋರಿಸಿದ್ರು ಎಲ್ಲರೂ. ಸೊ ನೀವಿಬ್ಬರು ಎಕ್ಸ್ಪೀರಿಯನ್ಸ್ ಬೌಲರ್ಸ್, ತುಂಬಾ ಮ್ಯಾಚ್ಗಳಾಡಿದ್ದೀರಾ. ಸೊ ಈ ಒಂದು ಟೂರ್ನಮೆಂಟಲ್ಲಿ ನಿಮ್ಮ ಟೀಮಲ್ಲಿ ಸಾಕಷ್ಟು ಯಂಗ್ಸ್ಟರ್ಸ್ ಕೂಡ ಇದ್ದಾರೆ, ಫಾಸ್ಟ್ ಬೌಲರ್ಸ್ ಕೂಡ ಇದ್ದಾರೆ. ಸೊ ನೀವು ಯಾವ ರೀತಿ ಆ ಒಂದು ಫಾಸ್ಟ್ ಬೌಲರ್ಸ್ಗೆ ಒಂದು ಹೆಲ್ಪ್ಫುಲ್ ಆಗ್ತೀರಾ? ಯಾವ ರೀತಿ ಒಂದು ಅವ್ರನ್ನ ಒಂದು ಮೋಟಿವೇಟ್ ಮಾಡೋದಾಗಲಿ, ಅವ್ರಿಗೆ ಏನಾದರೂ ಒಂದು ಪಾಠ ಹೇಳ್ಕೊಡೋದಾಗಲಿ, ಸೊ ಯಾವ ರೀತಿ ಒಂದು ಅವರಿಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ? ಡೆಫಿನೆಟ್ಲಿ ಸರ್, ಅದು ಇನ್ಪುಟ್ಸ್ ಬೇಕಾಗಿರುತ್ತೆ. ಬಿಕಾಸ್ ಈ ಸಿಚುವೇಶನ್ಸ್ ಹೆಂಗಿರುತ್ತೆ ಅಂದರೆ T20ಯಲ್ಲಿ ಕ್ರಂಚ್ ಸಿಚುವೇಶನ್ಸ್ ಬರುತ್ತೆ. ಯಾವ ಟೈಮಲ್ಲಿ ಯಾವ ಡಿಸಿಷನ್ ತೊಗೋಬೇಕು ಅಂತ. ಆ ಸ್ಮಾಲ್ ಡಿಸಿಷನ್ಸ್ ಫುಲ್ ಗೇಮ್ಗೆ ಎಫೆಕ್ಟ್ ಆಗುತ್ತೆ. ಆ ಡಿಸಿಷನ್ಸ್ ನಾವು ಎಕ್ಸ್ಪೀರಿಯನ್ಸ್ ಇರೋರು ಆಲ್ರೆಡಿ ತೊಗೊಂಡಿರ್ತೀವಿ. ಸೊ ಯಂಗ್ಸ್ಟರ್ಸ್ ಯಾರ್ಯಾರು ಬರ್ತಿರ್ತಾರೆ ಅವ್ರಿಗೆ ಇನ್ಪುಟ್ಸ್ ಕೊಡ್ಬೋದು. ಕೊಟ್ಟಿದ ತಕ್ಷಣ ಅವರು ತೊಗೊಂಡಾಗ ಮ್ಯಾಚ್ ಆ ಕಡೆ ಅಲ್ಲ ಈ ಕಡೆ ನಮಗೆ ಸ್ವಿಲ್ ಆಗುತ್ತಲ್ಲ, ಅದನ್ನು ನೋಡ್ತಾ ಇರ್ತಾರೆ. ಸೊ ಅದನ್ನು ಆ್ಯಸ್ ಅ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ನಾನಾಗಿರ್ಬೋದು, ಶರತ್ ಆಗಿರ್ಬೋದು, ಇನ್ನು ಅಭಿನವ್ ಇದ್ದಾರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ, ನಮ್ಮ ಕ್ಯಾಪ್ಟನ್ ನಿಹಾಲ್ ಉಲ್ಲಾಲ್ ಆಗಿರ್ಬೋದು, ಎಲ್ಲರೂ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸು. ಸೊ ಯೂತ್ ಜೊತೆ ಆಡಿದಾಗ ಅದನ್ನು ಶೇರ್ ಮಾಡ್ತಿರ್ತೀವಿ. ಅದು ಟೀಮ್ಗೆ ಒಳ್ಳೇದಾಗಲಿ ಅಂತ ಏನಾದರೂ ಇನ್ಪುಟ್ಸ್ ಕೊಡ್ತಾನೆ ಇರ್ತೀವಿ. ಸೊ ಅದು ಡಿಫ್ರೆನ್ಸ್ ಮಾಡೇ ಮಾಡುತ್ತೆ T20ಯಲ್ಲಿ. ಶರತ್, ಲಾಸ್ಟ್ ಟೈಮ್ ನಾನು ನೋಡಿದ್ವಿ, ನೀವು ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡಿದ್ರಿ. ಬ್ಯಾಟ್ಸ್ಮನ್ನು ಮೀರಿಸೋ ಅಂತ ಒಂದು ಬ್ಯಾಟಿಂಗ್ ನೀವು ಮಾಡಿದ್ರಿ ಲಾಸ್ಟ್ ಟೈಮ್. ಸೊ ಈ ಸಲ ಕೂಡ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತ ಸರ್, ಆ್ಯಸ್ ಎ ಕೋಚ್ಗೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಯಾಕೆಂತಂದರೆ ನಿಮಗೆ ಸಪೋಸ್ ಒಳ್ಳೆ ವಿಕೆಟ್ಸ್ ಇದ್ದಾಗ, ಅರ್ಲಿ ವಿಕೆಟ್ಸ್ ಬೀಳ್ತು ಅಂತಂದಾಗ ಆ ಒಂದು 10 ಬಾಲ್ಸ್ಗೆ 30 ರನ್ಸ್, 20 ಬಾಲ್ಸ್ಗೆ 50 ರನ್ಸ್ ಹೊಡೆಯೋ ಒಂದು ಎಬಿಲಿಟಿ ಇದೆ. ಯಾಕೆಂದರೆ ಸಾಕಷ್ಟು ಮ್ಯಾಚಸ್ಗಳು ಆಡ್ಕೊಂಡು ಬಂದಿದ್ದ ಎಕ್ಸ್ಪೀರಿಯನ್ಸ್ ಇದೆ. ಸೊ ಯಾವ ಬಾಲನ್ನ T20ಲಿ ಖಂಡಿತ ಪ್ಲ್ಯಾನ್ ಮಾಡೇ ಮಾಡ್ತಾರೆ ಅವರು ಕೂಡ. ಸೊ ಈ ಬ್ಯಾಟ್ಸ್ಮನ್ ಬಂದಾಗ ಯಾವ ರೀತಿ ಬೌಲಿಂಗ್ ಮಾಡಬೇಕು ಅಂತ, ಸೊ ಅದನ್ನು ನಾವು ಹೊರ್ತ್ಕೊಂಡಿರ್ತೀವಿ. ಅದೇ ರೀತಿಯಾಗಿ ನಾವು ನಂದೇನೋ ನನ್ನ ಏರಿಯಾಸ್ ಬಾಲ್ ಬೀಳ್ತು ಅಂದರೆ ನಾನು ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಸೊ ನನ್ನ ಏರಿಯಾಸ್ ಬೀಳ್ತು ಅಂದರೆ ಬಾರಿಸ್ತಾ ಇರ್ತೀನಿ. ಅದೇ ರೀತಿ ಕೂಡ ಲಾಸ್ಟ್ ಇಯರ್ ಒಂದು 2-3 ಮ್ಯಾಚ್ ಕೂಡ ಒಳ್ಳೆ ಬ್ಯಾಟಿಂಗ್ ಸಿಕ್ತು. ಅರ್ಲಿ ವಿಕೆಟ್ಸ್ ಬಿದ್ದಾಗ ಹೋದೆ, ಎಕ್ಸ್ಪ್ಲೋಸ್ ಮಾಡಿದೆ ಸರ್, ಅಷ್ಟೇ. ಸೊ ಕೌಶಿಕ್, ನೀವು ಒಬ್ಬ ಎಕ್ಸ್ಪೀರಿಯನ್ಸ್ ಬೌಲರ್ ಆಗಿ ನಿಮ್ಮ ಮೇಲೆ ನಿಜಕ್ಕೂ ಒಂದು ರೀತಿ ಪ್ರೆಷರ್ ಇದೆಯಾ ಅಂತ? ಸರ್, ಪ್ರೆಷರ್ ಎಲ್ಲ ಮ್ಯಾಚಲ್ಲೂ ಇರುತ್ತೆ. ಡೆಫಿನೆಟ್ಲಿ ಎಲ್ಲ ಪ್ಲೇಯರ್ಸ್ಗೂ ಇರುತ್ತೆ. ಈ ಲೆವೆಲ್ ಆಡ್ತಾ ಇದ್ದೀವಿ ಅಂತಂದರೆ ಆ ಪ್ರೆಷರ್ನ ಹೆಂಗೆ ತೊಗೊಂಡು ಎಂಜಾಯ್ ಮಾಡ್ಬೋದು. ಬಿಕಾಸ್ ನಾವು ಆಡ್ತಿರೋದು ಬಿಗ್ಗೆಸ್ಟ್ T20 ಟೂರ್ನಮೆಂಟ್ ಕರ್ನಾಟಕ ಅಲ್ಲಿ. ಎಲ್ಲರಿಗೂ ಇದೊಂಥರ ಲಾಂಚ್ ಪ್ಯಾಡ್ ಥರ. ಮೇಲೆ ಆಡಬೇಕು ಅನ್ನೋರಿಗೆ, ಇಲ್ಲ IPL ಸ್ಕೌಟ್ಸ್ ಬರ್ತಾರೆ ನೋಡೋಕ್ಕೆ. ಸೊ ಒಂದು ಬಿಗ್ಗೆಸ್ಟ್ ಲಾಂಚ್ ಪ್ಯಾಡ್. ಅದನ್ನು ಪ್ರೆಷರ್ ಥರ ತೊಗೊಂಡು ಆಡಿದ್ರೆ ಡಿಫ್ರೆಂಟ್ ಗೇಮ್ ಪ್ಲೇನೇ ಬರುತ್ತೆ. ಸೊ ಅದನ್ನು ಎಂಜಾಯ್ ಮಾಡಬೇಕು ಆ ಪ್ರೆಷರ್ನ. ಬಿಕಾಸ್ ನೀವು ಆಡ್ತಾ ಇದ್ದೀರಾ ಅಂತಂದರೆ ಈ ದೊಡ್ಡ ಗ್ರೌಂಡಲ್ಲಿ ಕ್ರೌಡ್ ಬೇರೆ ಬರ್ತಾರೆ. ಸೊ ಡೆಫಿನೆಟ್ಲಿ ಅದನ್ನು ಎಂಜಾಯ್ ಮಾಡ್ಕೊಂಡು ಆಡಿದ್ರೆ ಅದನ್ನು ಬೇರೆ ಥರ ತೊಗೊಂಡು ನಿಮ್ಮ ಗೇಮ್ನ ಒಂದು ಲೆವೆಲ್ ಮೇಲೆ ತೊಗೊಂಡೋಗಿ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಟೀಮ್ಗೂ ಚೆನ್ನಾಗಿರುತ್ತೆ, ಕರ್ನಾಟಕ ಕ್ರಿಕೆಟ್ಗೂ ಚೆನ್ನಾಗಿರುತ್ತೆ. ಶರತ್, ಇನ್ನೂ ಕಾಲ ಮಿಂಚಿಲ್ಲ. ಸೊ ನಿಮಗೆ ಈ ಮಹಾರಾಜ T20 ಟ್ರೋಫಿ ಎಷ್ಟು ಇಂಪಾರ್ಟೆಂಟ್?
ಖಂಡಿತ ಇಂಪಾರ್ಟೆಂಟ್ ಇದೆ ಸರ್. ಇಲ್ಲಿಂದ ಇವ್ರು ಹೇಳ್ದಂಗೆ ಸೊ ಎಲ್ಲ ಒಂದು ಆಪರ್ಚುನಿಟಿನೂ ನಾವು ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗ್ಬಾರ್ದು. ಕೆಲವು ಟೈಮಲ್ಲಿ ನಾವು ಯೋಚನೆ ಮಾಡ್ದಂಗೆ ಗೊತ್ತಿಲ್ಲದಂಗೆ ಮಿಸ್ ಆಗಿಬಿಟ್ಟಿರುತ್ತೆ. ಬಟ್ ಸೊ ಕೆಲವು ಟೈಮಲ್ಲಿ ಬುದ್ಧಿ ಕಲಿಬೇಕಾಗುತ್ತೆ ನಾವು. ಯಾಕೆಂತಂದರೆ ಗೊತ್ತಿಲ್ಲದಂಗೆ ನಾವು ಅವಾಗ ಯಂಗ್ಸ್ಟರ್ಸು ನಮಗೂ ಏನಿರಲ್ಲ, ಚೆನ್ನಾಗಿ ಬರ್ತಾ ಇರುತ್ತೆ, ಚೆನ್ನಾಗಿ ಮಾಡ್ತಾ ಇರ್ತೀವಿ, ಅದೇ ಒಂದು ಫ್ಲೋಲ್ಲಿ ಹೋಗ್ಬಿಡ್ತೀವಿ. ಸೊ ಎಕ್ಸ್ಪೀರಿಯನ್ಸ್ ಅದೇ ಗೊತ್ತಾಗ್ತದೆ ನಾವು ಏನು ತಪ್ಪು ಮಾಡಿದ್ವಿ, ಸೊ ನಾವು ಏನಕ್ಕೆ ಹಿಂದೆ ಹೋದ್ವಿ ಅಂತ ಅದನ್ನೆಲ್ಲ ಇವಾಗ ಅರ್ಥಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಎಲ್ಲ ಒಂದು ಆಪರ್ಚುನಿಟಿ ಯಾವಾಗ ಸಿಕ್ತು ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳೋಕೆ ನೋಡಲೇಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಗೆಲ್ಲಬೇಕು. ಸೊ ನಿಮ್ಗೆ ಬಂದು ಬರೀ ಮಹಾರಾಜ ಟೂರ್ನಮೆಂಟ್ ಆಡೋದು ಇಂಪಾರ್ಟೆಂಟ್ ಅಲ್ಲ, ಸೊ ಟೀಮ್ ವಿನ್ನಿಂಗ್ ತೊಗೊಂಡು ಹೋಗೋದು ಅದು ಇಂಪಾರ್ಟೆಂಟ್. ಅವಾಗಲೇ ಈಗ IPL ಅಂತ ಕೌಶಿಕ್ ಹೇಳಿದ್ರು, ಅಲ್ಲಿ ಆಡಬೇಕು ಅಂತಂದರೆ ನೀವು ವಿನ್ನಿಂಗ್ ಇರೋ ಟೀಮಲ್ಲಿ ಜಾಸ್ತಿ ಜನ ನೋಡ್ತಾರೆ ಅಂತ ಟೀಮಲ್ಲಿ ಮಹಾರಾಜ ಆಡ್ತಾರೆ ಅಂತ ನೋಡೋಲ್ಲ, ಯಾವಾಗಲೂ ಗೆಲ್ಲಕ್ಕೆ ನೋಡಬೇಕು. ಸಮೀಸು ಫೈನಲ್ ಅಲ್ಲಿ ಬಂತು ಅಂತಂದರೆ ಖಂಡಿತ ಒಂದು ಹೆಲ್ಪ್ಫುಲ್ ಆಗೇ ಆಗುತ್ತೆ. ನೀವು ನೆವರ್ ಏಜ್ ಮ್ಯಾಟರ್ಸ್ ಆಗಲ್ಲ. ಖಂಡಿತ ಏನಾದ್ರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್, ಹೈಯೆಸ್ಟ್ ವಿಕೆಟ್ ಹಾಕೊಂಡು ಸ್ಕೌಟ್ ನೋಡ್ತಾ ಇರ್ತಾರೆ. ಸೊ IPL ಆಡೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದನ್ನು ಎಂಜಾಯ್ ಮಾಡ್ತಾ ಇರಬೇಕು, ಅದೇ ರೀತಿ ಪರ್ಫಾರ್ಮ್ ಮಾಡೋಕ್ಕೆ ಕೂಡ ನೋಡ್ತಾ ಇದ್ದೀನಿ. ಕೌಶಿಕ್ ಏನಂದರೆ ಈ ಸಲ ಆಕ್ಷನಲ್ಲಿ ಕೆಲ ಯಂಗ್ಸ್ಟರ್ಸ್ನ ನಿಮ್ಮ ಟೀಮ್ ಖರೀದಿಸ್ತು. ಸೊ ನಿಮ್ಮ ಟೀಮ್ ಬ್ಯಾಲೆನ್ಸ್ ಈ ಸಲ ಯಾವ ರೀತಿ ಇದೆ? ತುಂಬ ಚೆನ್ನಾಗಿದೆ ಸರ್. ಕಪಲ್ ಆಫ್ ಯಂಗ್ಸ್ಟರ್ಸ್ ಅಂಡರ್-19 ಆಗಿರ್ಬೋದು, ನೀವೇ ನೋಡಿದ್ರಿ ಕರ್ನಾಟಕ ಅಂಡರ್-19 ಮತ್ತು ಅಂಡರ್-23 ಟೂರ್ನಮೆಂಟ್ಸ್ ಗೆದ್ದರು. ಸೊ ಅಲ್ಲಿಂದ ಲಾಡ್ ಆಫ್ ಯಂಗ್ಸ್ಟರ್ಸ್ನ ಪಿಕ್ ಮಾಡಿದ್ದೀವಿ. ನಮ್ಮ ಥಿಂಕ್ ಟ್ಯಾಂಕ್ ಏನಿದೆ ಚೆನ್ನಾಗಿ ಡಿಸೈಡ್ ಮಾಡಿ, ನಾ ಹೇಳ್ದಂಗೆ YSR T20 ಟೂರ್ನಮೆಂಟಲ್ಲಿ ಅಲ್ಲಿಗೆ ಯಾರ್ಯಾರು ಪರ್ಫಾರ್ಮ್ ಮಾಡಿದ್ದಾರೆ ಅವ್ರನ್ನೆಲ್ಲ ತೊಗೊಂಡು ಒಂದು ಬ್ಯಾಲೆನ್ಸ್ ಟೀಮ್ ಕೂಡ ಮಾಡಿದ್ದೀವಿ. ನಿಹಾಲ್ ಉಲಾಲ್ಗೆ ಕ್ಯಾಪ್ಟನ್ಸಿ ವಾಪಸ್ ಸಿಕ್ಕಿದೆ. ಲಾಸ್ಟ್ ಇಯರ್ ಶ್ರೇಯಸ್ ಗೋಪಾಲ್ ಅವರು ಇದ್ದರು, ಅವ್ರನ್ನ ಬಿಟ್ಟು ನಿಹಾಲ್ ಉಲಾಲ್ ಬಂದಿದ್ದಾರೆ. ಸೊ ಅವರೊಂದು ಫ್ರೆಶ್ ಥಾಟ್ಸ್ನ ತರ್ತಾರೆ ಈ ವರ್ಷ. ಪ್ರಾಬ್ಲಿ ಲಾಸ್ಟ್ ಇಯರ್ ಸೆಮಿಫೈನಲ್ಸ್ ಆಡಿದ್ವಿ, ಇಲ್ಲಿ ಒಂದು ಹೆಜ್ಜೆ ಮೇಲೋಗಿ ಟ್ರೋಫಿ ಗೆಲ್ಲೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಲ್ಲರೂ. ಸೊ ನಮ್ಮ ಪ್ರಿಪರೇಷನ್ನು ಆ್ಯಂಡ್ ಥಾಟ್ಸು ಎಲ್ಲ ಸೇರಿ ಟೂರ್ನಮೆಂಟ್ ಸ್ಟಾರ್ಟ್ ಆದಮೇಲೆ ಗೆಲ್ಲ ದಾರಿಯಲ್ಲಿ ಕರ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಟೈಮ್ ಸೆಮಿಫೈನಲ್ ನೀವು ಸೋತ್ರಿ, ತುಂಬ ಡಿಸಪಾಯಿಂಟ್ ಆಯಿತು ನಿಮ್ಮ ಟೀಮ್ಗೆ, ನಿಮಗೆ ಎಲ್ಲರಿಗೂ. ಬಟ್ ಈ ಸಲ ಸೆಮಿಫೈನಲ್ ಫೈನಲ್ ಗೆದ್ದು ಚಾಂಪಿಯನ್ ಆಗುವಂಥ ಒಂದು ಆತ್ಮವಿಶ್ವಾಸ ಏನಾದ್ರು ಇದೆಯಾ ನಿಮಗೆ? 100% ಇದ್ದೇ ಇರುತ್ತೆ ಸರ್. ಯಾವುದೇ ಪ್ಲೇಯರು ಬರೀ ಇಲ್ಲಿ ಚಾನ್ಸ್ ಸಿಕ್ಕಿದೆ ಬಂದು ಏನೋ ಕಾಟಾಚಾರಕ್ಕೆ ಆಡೋಕ್ಕೆ ಹೋಗಲ್ಲ. ಯಾವುದೇ ಒಂದು ಚಾನ್ಸ್ನ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋತೀವಿ, ಎಲ್ಲರೂ ಕಾಯ್ತಾ ಇರ್ತಾರೆ. ಯಾಕೆಂತಂದರೆ ಎಲ್ಲರನ್ನೂ ಆಡ್ಸೋಕೆ ಆಗೋದಿಲ್ಲ ಟೀಮಲ್ಲಿ ಅಂತಂದಮೇಲೆ, ಪ್ಲೇಯರ್ಸ್ ಅಂತಂದಮೇಲೆ ಒಂದು 15 ಕರೆಕ್ಟಾಗಿ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ನೆಕ್ಸ್ಟ್ ಯಂಗ್ಸ್ಟರ್ಸ್ ಯಾರಿದ್ದಾರೆ ಅವ್ರನ್ನ ನೋಡ್ತಾ ಇರ್ತಾರೆ. ಬಟ್ ಇಲ್ಲಿ ಪ್ರತಿಯೊಬ್ಬರೂ ಬರೀ 11 ಜನ ಅಂತಲ್ಲ, ಸಪೋಸ್ ಸ್ಟಾಫು ಕೂಡ ಇಲ್ಲಿ ಎಲ್ಲ ಹೆಲ್ಪ್ಫುಲ್ ಆಗಿರ್ಬೇಕು, ಅವಾಗಲೇ ಟೀಮ್ನ ಗೆಲ್ಲೋಕ್ಕಾಗೋದು. ಬರೀ 11 ಜನ ಹೋಗಿ 11 ಜನ ಪರ್ಫಾರ್ಮ್ ಮಾಡಿದ್ರೆ ಗೆಲ್ಲೋಕ್ಕಾಗಲ್ಲ. ಖಂಡಿತ ಎಲ್ಲರೂ ಕೂಡ ಆ ಒಂದು ದೃಢತೆ ಅಂತ ಖಂಡಿತ ಇದೆ, ಓಕೆ ಗೆಲ್ಲೋಣ ಅಂತ. ಯಾಕೆಂದರೆ ಯಂಗ್ಸ್ಟರ್ಸು ಸಿಕ್ಕಾಪಡೆ ಚೆನ್ನಾಗಿದೆ, ನಾವು ಅನ್ಕೋತಾ ಇದ್ವಿ ಸೊ ಯಂಗ್ಸ್ಟರ್ಸ್ ಯಾರಪ್ಪ ಆಡ್ತಾರೆ ಆ ಒಂದು ಮಿಡ್ಲ್ ಆರ್ಡರ್ ಬಂದಾಗ ಹೆಂಗೆ ಅಂತ. ಬಟ್ ನಾವು ಪ್ರಾಕ್ಟೀಸ್ ಮ್ಯಾಚಲ್ಲಿ ನೋಡಿದ್ವಿ, ಸುಮಾರು ಒಂದು 3-4 ಯಂಗ್ಸ್ಟರ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಅಂತ. ಗೇಮ್ನ ತೊಗೊಂಡು ಹೋಗ್ತಾರೆ. ಸೊ ಅಕಸ್ಮಾತ್ ಏನೋ ನಾವು ಅರ್ಲಿ ವಿಕೆಟ್ಸ್ ಬೀಳ್ತು ಅಂತಾರೆ, ಅಲ್ಲಿಂದ ಅವೇ ತೊಗೊಂಡು ಹೋಗೋ ಕೆಪಾಸಿಟಿ ಇದೆ ಅವ್ರಿಗೆ. ಸೊ ಖಂಡಿತ ಒಂದು ಆತ್ಮವಿಶ್ವಾಸ ಖಂಡಿತ ಇದೆ ನಮಗೆ. ಸೊ ಲಾಸ್ಟ್ ಕ್ವಶನ್ ಎಂದು, ನೀವು ಶರತ್ HS, ಅಭಿನವ್ ಮನೋಹರ್ 3 ಜನ ತುಂಬ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸ್ ಈ ಟೀಮ್ ಶಿವಮೊಗ್ಗ ಲಯನ್ಸ್ ಟೀಮಲ್ಲಿ ಇದ್ದೀರಾ. ಸೊ ನಿಮ್ಮ ಟೀಮ್ಗೆ ಎಷ್ಟು ಬಲ ಬಂದಿದೆ ಈ ನಿಮ್ಮ 3 ಜನ ಇರೋದ್ರಿಂದ? ಡೆಫಿನೆಟ್ಲಿ ಸರ್, ನಾನು ಹೇಳ್ದಂಗೆ ಆವಾಗಲೇ T20ಯಲ್ಲಿ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗೇ ಆಗುತ್ತೆ. ಪ್ರಾಬ್ಲಿ ಯೂತ್ ಗೇಮ್ ಅಂತ ಹೇಳ್ಬೋದು, ಫಾಸ್ಟ್ ಇದೆ ಗೇಮ್ ಅಂತ. ಬಟ್ ಆ ಸ್ಮಾಲ್ ಇನ್ಸ್ಟೆನ್ಸಲ್ಲಿ ಯಾವ ಡಿಸಿಷನ್ ತೊಗೊತೀವಿ, ಆ ಕಡೆ ಹೋಗ್ಬೋದಾ ಈ ಕಡೆ ಹೋಗ್ಬೋದಾ ಅಂತ ಯೋಚನೆ ಮಾಡ್ತಿರೋದು, ಆ ಇನ್ಸ್ಟೆನ್ಸಲ್ಲಿ ಯಾವ ಡಿಸಿಷನ್ ಅದೇ ಎಕ್ಸ್ಪೀರಿಯನ್ಸಿಂದನೇ ಬರುತ್ತೆ. ಸೊ ನಾವು ಆ್ಯಸ್ ಅನ್ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ ಆ ಇನ್ಪುಟ್ಸ್ನ ಕೊಡೋಣ, ಈ ಟೂರ್ನಮೆಂಟಲ್ಲೂ ಕೂಡ ಆ ಡಿಫ್ರೆನ್ಸ್ ಮಾಡೋಣ ಅಂತಲೇ ಯೋಚನೆ ಮಾಡ್ತಾಯಿದ್ದೀವಿ. ನಾವು ಟೀಮ್ ಟಾಕ್ಸ್ ಕೂಡ ಮಾಡಿದಾಗ ಇನ್ಪುಟ್ಸ್ ಕೊಡ್ತಾನೆ ಇರ್ತೀವಿ ಜೂನಿಯರ್ಸ್ಗೆ. 2 ಪ್ರಾಕ್ಟೀಸ್ ಮ್ಯಾಚ್ ಕೂಡ ಆಡಿದ್ವಿ, ಅಲ್ಲೂ ಕೂಡ ಫ್ಯೂ ಇನ್ಸ್ಟೆನ್ಸ್ ಇರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಯಂಗ್ಸ್ಟರ್ಸಿಗೆ. ಸುಮ್ಮನೆ ಒಬ್ರೊಬ್ರು ಔಟ್ ಆಗಿಬಿಡ್ತಾರೆ, ಇಲ್ಲ ಬೌಲಿಂಗಲ್ಲೂ ಅಷ್ಟೇ ಯಾವುದು ಸ್ಟ್ರೆಂತ್ ಏನಿರಲ್ಲ ಅವ್ರದ್ದು, ಆ ಗೇಮ್ನ ಆಡ್ತಿರ್ತಾರೆ. ಸೊ ಆವಾಗ ಹೇಳ್ಕೊಟ್ರೆ ಒಂದು ಸ್ವಲ್ಪ ಫ್ಯೂ ಇನ್ಸ್ಟೆನ್ಸಸ್ಸಿಂದ ಕಲಿತಾರೆ. ಅದು ಟೂರ್ನಮೆಂಟ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವಿತ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಶರತ್ ಮತ್ತು ಕೌಶಿಕ್. ಸೊ ಇದು ಶರತ್ HS ಹಾಗೆ ಕೌಶಿಕ್ V ಅವರ ಮಾತು. ಏನಂದರೆ T20 ಕ್ರಿಕೆಟ್ಗೆ ಕೇವಲ ಯಂಗ್ಸ್ಟರ್ಸ್ ಅಷ್ಟೇ ಅಲ್ಲ, ಸೀನಿಯರ್ಸ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಯಾಕೆಂದರೆ ಸೀನಿಯರ್ಸ್ ಕೊಡುವಂಥ ಇನ್ಪುಟ್ಸ್ ಜೂನಿಯರ್ಸ್ಗೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಟೂರ್ನಮೆಂಟ್ ಗೆಲ್ಲೋದಕ್ಕೂ ಒಂದು ಒಳ್ಳೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಗಂಗಾಧರ್, ನ್ಯೂಸ್ ಫಸ್ಟ್, ಬೆಂಗಳೂರು.